ಹಲೋ, ಆರಾಮಿದ್ದೀಯಾವ? ಆರಾಮಿದ್ದಿ ನೋಡವ್ವ ಗೀತಾ, ನೀ ಆರಾಮಿದ್ದೆ? ನಾನು ಆರಾಮಿದ್ದೀನವ. ಮತ್ತೇನಂತಿರವ, ಏನು ನಡ್ಸಿರಿ? ನಿನ್ನ ಸೊಸಿ ಹೋಗಿ ಬೆಂಗ್ಳೂರಾಗ ಕೂತಾಳ, ಏನು ದೊಡ್ಡ ಭಾರಿ ಟಿವಿಯಾಗ ಬರ್ತಾಳ, ಭಾರಿ ಆಯ್ತು ಬಿಡು. ಅಲ್ಲ, ಹೆಂಗೆ ಕಳಿಸಿ ಕೂತೀರಂತಿ, ನಾನು ನಿಮಗೆ ಬುದ್ಧಿ ಇರೋದ ಇಲ್ಲ? ಹೋಗ್ಯಾಳ ಬಾರವ. ಏನು ಮಾಡೋದ ಗೀತಾ, ನಂದು ಏನು ನಡೀತದೆ ಇಲ್ಲಿ? ನನ್ನ ಮಾತು ಯಾರು ಕೇಳ್ತಾರೆ ಹೇಳು? ಗಂಡ ಆದವನೇ ಕಳಿಸಿ ಬಂದಾನ, ಹೋಗಿ ಸುಮ್ಮ ಕೂತಾನ ಟಿವ್ಯಾಗ ನೋಡಿ ಹಲ್ಲು ಕಿಸಿತಿರ್ತಾನ, ಬ್ಯಾಡದ ಸುದ್ದಿ. ನಾ ಏನು ಅನ್ಲಿಕ್ಕತ್ತದ ಹೇಳು? ಅಂದ್ರೂ ಭಾರಿ ಹೊಡೆದಾಳ ಬಿಡವ, 4 ಲಕ್ಷ ರೂಪಾಯಿ ಗೆದ್ದಾಳಲ್ಲ ಈಗ. ಮೊದಲಾಕಿ ನಡೆಯೋರು ಯಾರೂ ಇರ್ತದಿಲ್ಲ, ಇನ್ನು ಮುಂದಂತ್ರನು ಮುಗಿತೀನ ಮುಗಿಲೇನೆ ಅಡಿಕೆ ಹೊಡಿತಾಳಾಕಿ. ಹಂಗೆ ಮಾಡ್ತಾಳ ಮತ್ತಿನ್ನು. ಅಲ್ಲ ಅವ ಮತ್ತು ಇಷ್ಟು 8 ದಿನ ಆಯ್ತು ಹೋಗಿ, ಊಟದ ದೋಸೆ ಹೆಂಗೆ ಮಾಡ್ತೀರಿ? ಏನು ಮಾಡೋದಾಗೀತ, ಹೆಂಗಿದ್ರು ಇರಬೇಕಲ್ಲ. ಬಕ್ರಿ ಚಪಾತಿಗಂತೂ ಹೇಳೋಗಳ, ಆಕೆ ದಿನ ತಂದು ಕೊಡ್ತಾಳ ಬಕ್ರಿ ಚಪಾತಿ. ಇದೇ ಮಾಡ್ತದ ಗುಂಡಪ್ಪ, ಪಲ್ಯ ಮಾಡ್ತದ ಯಾವ್ದಾರ ಒಂದು, ಅನ್ನಕ್ಕೆ ಇರ್ತಾವ ಹುಡುಗರು. ಹೆಂಗೋ ಹೊಂಟದ ನೋಡುವ, ನಡ್ದದ. ಬೇಸರ ಆದಾಗನೆ ಸಂಜೆ ಮುಂದೆ ಹೊರಗಿನ ತರ್ತಾರ, ಮಾಡ್ತಾನ. ಮತ್ತು ಹೆಂಡ್ತಿನ ಕಳಿಸಿ ಕೂತಾನ, ಏನು ಮಾಡಲಿ ನಾನಾರ ಏನು ಅನ್ನೋಕ್ಕಾಗತ್ತೆ? ನೀನು ಮಾಡ್ತೀನಿ ಅಡುಗೆ ಏನಾರ? ಇಲ್ವಾ ತಾಯಿ, ನಾ ಎಲ್ಲಿ ಮಾಡಲೇ? ನನಗೆ ಮೊದಲೇ ಕಣ್ಣು ಅರ್ಧಂಬರ್ಧ ಕಾಣಿಸ್ತಾವ, ಸುಧಾರ್ಸಂಗಿಲ್ಲ ನನಗೆ. ನಾ ಒಟ್ಟು ಅಡುಗೆ ಮನ್ಯಾಗ ಹೋಗ್ಲಿಕ್ಕೆ ಹೋಗಂಗಿಲ್ಲ. ಹೌದವ್ವ, ಅದೇ ಅಂತೀನಿ. ಮತ್ತು ಅಡ್ಡಾಡಿ ಹೋಗಿ ಏನಾರ ಮಾಡ್ಲಿಕ್ಕೆ ಹೋಗ್ಬೇಡ ನೀನು, ಕೈ ಪಾಯಿ ಸುಟ್ಕೊಳ್ಳಿ ಮಾಡಲಿ. ಅಲ್ಲ, ನಾ ಅಂತೀನಿ ಸುಮ್ಮನೆ 4 ದಿನ ಇಲ್ಲೇ ಬಂದ್ಬಿಡು ಅಂತ. ನೋಡಮ್ 1-2 ದಿನ ನೋಡ್ತೀನಿ. ಇವ ಕರ್ಸ್ಕೊಳ್ಳಿಲ್ಲ ಅಂದ್ರೆ ನಾನು ಅನ್ಬೇಕಂತ ಮಾಡೀನಿ ಇವತ್ತು. ಏನಪ್ಪ ಹಿಂಗೆ ಕಳಿಸಿ ಕೂತಿದಿ, ಊರನ ಮಂದಿ ಏನು ಅನ್ಲಿಕ್ಕಿಲ್ಲ ಅಂತೇಳಿ ಅಂತೀನಿ. ನೋಡಮ್ ಏನಂತಾನಂತ. ಕರ್ಸ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನೇ ಬಂದ್ಬಿಡ್ತೀನಿ ಆ ಕಡೆ. ಈಗ ಬರ್ತಾಳ ಆಕಿ? ನೀ ಒಳ್ಳೆ ಹೇಳ್ತಿ ಬಿಡು. ನಾ 10 ಲಕ್ಷ ಹೊಡ್ಕೊಂಬರ್ತಾಳಂತ, ನೋಡು 1 ಲಕ್ಷ ಕೊಡ್ತಾರವ ಆಕಿನ ಮಾತಿಗೆ ಮೆಚ್ಚಿ. ಏನಂತ ಅದು ಮೆಚ್ಚಾರನೆ. ನಮ್ಮೂರಾಗಂತ್ರೂ ಎಲ್ಲರೂ ನೋಡಬಾರ್ದು, ಏನ್ರಿ ನಿಮ್ಮ ಮೈನಿ ಎಷ್ಟು ಸ್ಟ್ರಾಂಗ್ ಇದ್ದಾಳ್ರಿ, ಎಷ್ಟು ಚಂದ ಆಡ್ತಾಳ್ರಿ ಅಂತೇಳಿ ಎಲ್ಲರೂ ಆಕಿಂದ ಮಾತು. ನನಗಂತೂ ಅಸಹ್ಯ ಅನಿಸ್ತದವ. ನೀ ಏನ್ರನು? ಹೌದು, ಮತ್ತು ಅಸಹ್ಯ ಆಗ್ಲಾರ್ದೆ ಎಂಥ ಮಾತಾ ನಿನ್ನ? ಅಸಹ್ಯ ಆತಿರ್ಬೇಕು. ನಮ್ಮ ಮನೆಗೆ ಯಾರಿದ್ರ ಗೀತಾ ಹಿಂಗೆ? ಅಲ್ಲ, ಹೆಣ್ಮಕ್ಳು ಯಾರೋ ವಸ್ತ್ಲಿ ದಾಟಿ ಹೊರಗೆ ಹೋಗ್ತಿದ್ದಿಲ್ಲ, ಈಕಿ ಎಂಥದ್ದು ಬಂತು ನೋಡು. ಅಯ್ಯವ್ವ, ನಮ್ಮ ಮನೆ ಸೊಸೆಯಾಗಿ ಹೋಗಿ ಬೆಂಗಳೂರಾಗ ಇಡೀ ಕರ್ನಾಟಕನೇ ನೋಡಂಗ ಅಲ್ಲಿ ಕೂತು ಟಿವಿಯಾಗ ಮಾತಾಡೋದೇನು, ಹಲ್ಲು ಕಿಸಿದೇನು? ನನಗೂ ಅಸಹ್ಯ ಬರ್ತದವ. ಏನು ಮಾಡ್ಬೇಕು? ಸುಮ್ಮ ಹಚ್ಚಿರ್ತಾರ ಆಕಿನ ಗಂಡ ಮಕ್ಕಳು ನೋಡ್ಕೊತ ಕೂಡೋದು. ಹೌದು ನೋಡುವ, ನನಗೂ ಹಂಗೆ ಅನಿಸ್ತದ. ನಾ ಟಿವಿಯಾಗ ಹಚ್ಬಾರ್ದಂತೀನಿ, ನನಗೇನು ನೋಡೋದ ಇಷ್ಟ ಇಲ್ಲ. ಆಕಿಂದು ನಮ್ಮ ಅತ್ತಿಗೆ ಭಾಳ ಇಷ್ಟ ಅವು. ಸುಂದ್ರಿ ಭಾರಿ ಚಂದ ಆಡ್ತಾಳ ಅಂತೇಳಿ ಎಲ್ಲರಿಗೆ ಹೇಳೋದೇನು ನೋಡ್ರಿ ಅಂತೇಳಿ ತಾರಿ ಮೂಟ್ ಹಿಡ್ಕೊಂಡು ಕೂತ್ಬಿಡ್ತಾವ ಆಕಿ ಬರೋ ಟೈಮಿಗೆ. ಒಟ್ಟ ನನ್ನ ಕೈಯಾಗ ಕೊಡಂಗಿಲ್ಲ, ಹಂಗೆ ಮಾಡ್ತಾವ. ನಿನ್ನ ಕಂಡ್ರೆ ಇಷ್ಟ ಇಲ್ಲಲ್ಲ ಆಕಿ, ನಿಮ್ಮ ಮೊಯ್ನಿ ಅಂತೇಳಿ ಆಕಿನ ಸುಂದ್ರಿನ ಇಷ್ಟಪಡ್ತಿರ್ತಾಳ ನಿಮ್ಮ ಅತ್ತಿ. ಆಕೆ ನಗುರಿದ್ದಾಳ ಅಂದೇನ ಆಕಿ ಮುದೋಡಿ. ಅದಕ್ಕೆ ಇಷ್ಟಪಡ್ತಾವಳು, ಮತ್ತೇನದು? ಆಯ್ತಳವ, ಆರಾಮಿರು. ಆಯ್ತು, ನೀನು ಅದು ಇದು ಚಿಂತೆ ಮಾಡ್ಕೊತಕ್ಕೆ ಹೋಗ್ಬೇಡ. ಊಟ ಅದು ಸರಿಯಾಗಿ ಮಾಡು. ಹಂಗೆ ಏನು ಹೇಳ್ತೀನಿ, ಹಂಗೆ ನಿನಗೆ ಅಲ್ಲಿ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಸುಮ್ಮನೆ 4 ದಿನ ನಂಬಲ್ಲಿ ಬಂದುಬಿಡು. ಇಡ್ಲಿ ಯಾವ ಒಂದು ಸ್ವಲ್ಪ ಕೆಲಸ ಅದ ನಂದು. ಆಯ್ತಳವ, ಇಡು. ಅವ್ವ, ನಾವು ಸ್ವಲ್ಪ ವಾಕಿಂಗ್ ಹೋಗ್ಬರ್ಲೆ? ಇನ್ನೊಂದು ಸ್ವಲ್ಪ ಚಾ ಬೇಕಂದ್ರೆ ಅದು ನೋಡಿ ಮಾಡಿಟ್ಟಿನಿ, ಆ ಕಿಟ್ಟೆನ ಕೈಲಿ ಸುಸ್ಕೊಂಡು ಕುಡಿ. ಕುಡಿತೀನಿ ಬಿಡು, ನಾ ಏನು ಚಾ. ಆದ್ರೆ ಏನಾಗುಂಡನ ಇದು ಏನು ಅಂತೀನಿ ನಾನು. ಎಷ್ಟು ದಿನಪ್ಪ ನೀನು ಹೆಂಡ್ತಿನ ಕಳ್ಸೋದು? ಕರೆಸ್ಬೇಕಂತ ಮಾಡಿ ಇಲ್ಲ? ಅಲ್ಲ, ಒಬ್ಬಕಿನ್ನ ತಿಂಗಳಾನ್ಗಟ್ಲೆ ಬೆಂಗಳೂರಂತ ಊರಾಗ ಹಂಗೆ ಕಳಿಸ್ತೀಯಲ್ಲ, ನಿನಗರ ಹೆಂಗೆ ಅನ್ನಿಸ್ತದ? ಊರಾನ ಮಂದಿಯಾರ ಏನು ಅನ್ಲಿಕ್ಕಿಲ್ಲ, ನಮ್ಮ ಸಂಬಂಧಿಕರ ಏನು ಅನ್ಲಿಕ್ಕಿಲ್ಲ ಗುಂಡಪ್ಪ, ನಿನಗೆ ಗೊತ್ತಾಗಂಗಿಲ್ಲ. ಯಾರು ಏನಂತಾರವ? ಆಕೆ ಎದಕ್ಕೆ ಹೋಗ್ಯಾಳ ಗೊತ್ತದ? ಇಲ್ಲಿ ದಿನ ಟಿವಿಯಾಗ ನೋಡ್ತಿಲ್ಲ ನೀನು? ಏನೋ ಒಂದು ಗೆದ್ದು ಬರ್ತೀನಿ, ಆಟ ಆಡ್ತೀನಿ ಅಂತ ಹೋಗ್ಯಾಳ. ಹೋಗ್ಲಿ ಬಿಡು, ನಿನಗೇನು ಕಡಿಮೆ ಆಗಿದೆ ಇಲ್ಲಿ? ಬಕ್ರಿ ಚಪಾತಿ ಊಟ ಅಡಿಗೆ ಎಲ್ಲ ಮಾಡಿ ಕೊಡ್ತೀನಿ ಇಲ್ಲ, ಮತ್ತ್ಯಾಕ? ಏನಾಗಲ್ಲ ತಗೋ, ಒಂದು ಸ್ವಲ್ಪ ನಾವು ಸಪೋರ್ಟ್ ಮಾಡಬೇಕು ಹಂಗೆ ಮಾಡೋರಿಗೆ. ಮಾಡೇಪ್ಪ ಸಪೋರ್ಟ್ ಮಾಡು. ಹೇಳ್ತೀನಿ, ಬೆಂಗಳೂರಿಗೆ ಕಳಿಸಿ ತಾಯಿಲಿ ಅಡುಗೆ ಮಾಡ್ಕೊತ ಕೂತಾನ, ಅದೇ ಸಪೋರ್ಟ್ ಮಾಡ್ದಂಗನದು. ನಾವೇನು ನಮ್ಮ ಕಾಲಕ್ಕೆ ಹಿಂಗೆ ಇದ್ದಿದ್ದಿಲ್ಲ ಬಿಡ ತಂದೆ. ನೀ ಭಾರಿ ಸಲಿಗೆ ಕೊಟ್ಟಿ ಬಿಡು. ನಿನಗೆ ಯಾರು ಹೇಳಿಕ್ಕೆ ಬರ್ತಾರ? ಅಯ್ಯಪ್ಪ, ನಮ್ಮ ಮಾತೆಲ್ಲಿ ನಡೀತದೆ ಇಲ್ಲಿ? ಅಲ್ಲವ್ವ, ನನ್ನ ಮಾತು ನಡೀತದ ಪಡಿತದ ಅನ್ನೋದು ಏನದ ಇದ್ರಾಗ? ಸೆಲೆಕ್ಟ್ ಆಗ್ಯಾಳ ಅಂತ ಅವಕಾಶ ಯಾರಿಗೆ ಸಿಗ್ತಿರಂಗಿಲ್ಲ. ಅಲ್ಲಿ ನೋಡಿದಿಲ್ಲ ಎಷ್ಟು ಮಂದಿ ಬಂದಿದ್ರಂತ, ಅಷ್ಟು ಮಂದಿಗೆ ಈಕಿ ಸೆಲೆಕ್ಟ್ ಆಗ್ಯಾಳ ಅಂದ್ರೆ ಚಲೋ ಇಲ್ಲ? ಎಲ್ಲರೂ ಇಡೀ ಊರು ಮಂದಿನೇ ಹೆಮ್ಮೆ ಪಡ್ತಾರವ. ಆಕಿಂದ ಯಾರೋ ಗೊತ್ತಿಲ್ಲಾರ್ದು ಪಾಪ ಒಬ್ಬ ಉದ್ಯಮಿ 1 ಲಕ್ಷ ರೂಪಾಯಿ ಪ್ರೈಸನ್ನು ಕೊಟ್ಟಾನ. ಅಂಥದ್ರಾಗ ನೀ ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳವ? ನೀನು ಒಂಚೂರು ಸಪೋರ್ಟ್ ಮಾಡ್ಬೇಕವ, ಹಂಗೆ ಮಾಡಬಾರ್ದು. ನೋಡಪ್ಪ, ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಾಗಿ ನೀನೀಗ. ಊರು ಮಂದಿನ ಹೆಮ್ಮೆ ಪಡ್ತಾರಂತ. ಹೆಮ್ಮೆ ಯಾವಾಗ ಪಡ್ತಾಳ? ಯಾವ ಪಡ್ತಾನಪ್ಪ? ಹಿಂದ ಹೇಳಿರ್ತಾರಿಲ್ಲ ಹಂಡ ಮಠ, ಹೆಂಡ್ತಿನ ಊರಿಗೆ ಕಳಿಸಿ ಹೆಂಗಿದ್ದ ನೋಡಿ ಇಲ್ಲಿ ಗೊತ್ತಾಗಂಗಿಲ್ಲನು ಅಂತೇಳಿ. ನಿನ್ನ ಮುಂದೆ ಹೊಗಳ್ತಿರ್ಬೇಕಷ್ಟೇ. ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬೇಡ ಇವೆಲ್ಲ. ಹಂಗೇನಿಲ್ಲವ, ಯಾರು ಏನೋ ಅನ್ನಂಗಿಲ್ಲ. ನಮ್ಮೂರನಕಿ ಅಷ್ಟು ದೂರ ತನಕ ಹೋಗಿ ಆಡ್ಲಿಕ್ಕತ್ತಾಳ ಅಂದ್ರೆ ಎಲ್ಲರಿಗೂ ಹೆಮ್ಮೆನೇ ಅದ. ಏನಾರ ಮಾಡಪ್ಪ ಗುಂಡಪ್ಪ, ನಿನಗೆ ಹೇಳಿಕ್ಕೆ ಬರ್ತೀನಲ್ಲ, ನನಗೆ ಬುದ್ಧಿಲ್ಲ. ಹೆಂಡತಿ ಪರವಾಗಿ ವಹಿಸ್ಕೊಳ್ಳೋದು ನೀ ಯಾವಾಗೂ ಬಿಡಂಗಿಲ್ಲ. ಬರೀ ಹೆಂಡತಿ ಕಡೆಯಾಗೆ ಮಾತಾಡೋದಾಯ್ತು. ತಾಯಿ ಅಂದ್ರೆ ಒಂಚೂರು ಮರ್ಯಾದಿಲ್ಲ. ತಿರುಗ್ಲಿಕ್ಕೆ ಬಿಟ್ಟಿಯಲ್ಲ ಊರು ಮಂದಿನೇ ಅಂತಾರೆ ಹಂಗಂತ. ಅದು ಅಷ್ಟಿಲ್ಲಾರ್ದ ಹಿರಿಯರು ಹೇಳ್ತಾರನು.
ಏನ ಅಂತಾರಲ್ಲ, ಹೆಂಗಸು ತಿರುಗಿ ಕೆಡ್ತಂತ, ಗಂಡಸು ಕೂತ್ ಕೆಡ್ತಂತ. ಪಿರಿ ಪಿರಿ ತಿರ್ಗಾಕ ಹೆಂಗಸರ್ನ ಬಿಟ್ರೆ ಹೌದಂತ ನಿನಗೆ. ಏನಾರ ಮಾಡ್ಕೋರೆ ಕಡಿ. ಅವ್ವ ಬರೇ ಪದೇ ಪದೇ ತಿರುಗ್ಲಿಕ್ಕೆ ಹೋಗ್ಯಾಳ ಅನ್ಬೇಡ. ನೋಡಿದ್ರು ಹಿಂಗೆ ಮಾತಾಡ್ತೀಯಲ್ಲ ನೀನು. ಒಂದು ಕೆಲ್ಸಕ್ಕಂತ ಹೋಗ್ಯಾಳ ಆಕಿ. ನೀ ಸುಮ್ಮನೆ ಹಿಂಗೆ ಒದರ್ಬೇಡ ನೋಡುವ. ಹೌದಪ್ಪ ಹೌದು. ನಿನಗ ಏನಾರ ಹೇಳಿಕ್ ಹೋದ್ನಿ ಅಂದ್ರೆ ನಾ ಒದರ್ತೀನಿ ಅನ್ನಂಗೆ ಅನಿಸ್ತದ ನಿನಗ. ಏನಾರ ಮಾಡ್ಕೋರಿ. ಏನ ಅಂತಾರಲ್ಲ, ಅದು ಮಾಡಿದವ್ರು ಉಣ್ತಾರ ಮಣಿ ಅಂತ ಕಡಬ ಅಂತ. ಅನುಭವಿಸ್ತಿ ತಗೋ. ಹಿಂಗೆ ತಿರ್ಗಾಕ್ ಬಿಟ್ಟು ಆಮೇಲೆ ಗೊತ್ತಾತದ ನಿನಗೆ. ಆಕಿ ಏನಂಗಿಲ್ಲಳವ, ಆಕಿ ಏನಂತ ನನಗೆ ಗೊತ್ತದ. ಆಯ್ತು, ನೀ ಸುಮ್ಮನೆ ಟೆನ್ಷನ್ ತಗೋಬೇಡ. ಆರಾಮಿದ್ದು ಬಿಡು ನೀನು ನಿನ್ನಷ್ಟಕ್ಕೆ ನೀನು. ಇರ್ತೀನಿ ಆರಾಮ್. ನಾ ವಾಕಿಂಗ್ ಹೋಗಿ ಬರ್ತೀನವ. ಆಲ್ ಮುದ್ಕಾಸ್ ಗುಡ್ ಆಫ್ಟರ್ ಇವನವ್ನು. ಏನಪ್ಪ ಗುಂಡಪ್ಪ, ಗುಡ್ ಆಫ್ಟರ್ ಇವನವ್ನಂತಿ. ಇವನವ್ನು ಅನ್ನೋ ಸಂಬಂಧ ಗುಡ್ ಆಫ್ಟರ್ನೂನ್ ಅಂದೇನು? ಮುಂಜಾನೆ ಬಂದ್ರನು. ಜಸ್ಟ್ ಫಾರ್ ಜೋಕ್ ಮಾಮ. ಏನಂತೀರಿ ಎಲ್ರು, ಆರಾಮಿದ್ದೀರಿ? ಆರಾಮ್ ನೋಡಪ್ಪ. ಆದ್ರೆ ನೀ ಕಾಲು ಎಳಿದು ಮಾತ್ರ ಬಿಡಬೇಡ ಒಟ್ಟ ಗುಂಡಪ್ಪ. ಹಂಗೇನಿಲ್ರಿ ಮಾಮ. ಏನ್ರಿ ಮಪ್ಲರ್ ಮಾಮ, ಚಳಿ ಬಿಡ್ತೀನ ಅದು ಮಪ್ಲರ್ ತೆಗಿತೀರಿ ಏನಿಲ್ಲ? ಒಗಿಲಿಕ್ಕರೆ ಹಾಕ್ರಿ ಅದನ್ನ, ಹೊಲಸು ನಾಡ್ತಿರ್ತದ. ನನ್ನ ಮಪ್ಲರ್ ಮೇಲೆ ನಿನಗೆ ಯಾಕೆ ಕಣ್ಣು ಗುಂಡಣ್ಣ ಹೇಳು? ನಾ ಹೇಳಿನಿಲ್ಲ ಮನೇನೆ ಒಗಿಲಿಕ್ಕೆ ಹಾಕಿರ್ತೀನಪ್ಪ, ಒಗದು ಮಾತು ಹಾಕೊಂಡ್ಬರ್ತೀನಿ ಅಂತ. ನಂದು ಅದು ಸಿಂಬಾಲ್ ನೋಡಪ್ಪ, ನಾ ಅದು ಬಿಡಂಗಿಲ್ಲ. ನನಗದು ಇಷ್ಟ, ಹಾಕೊಂಡು ಬರವಣೆ ನಾನು. ನೀ ಏನು ಮಾಡ್ಕೋತಿ ಹೇಳು? ನಾ ಏನು ಮಾಡ್ಕೊಳ್ಳಿ ಮಾಮ. ಆಯ್ತು ಹಾಕೋರಿ, ಹಿಡಿದು ಕುದಿಸಲ್ಲ ಒಳಗನೆ, ಕುದಿಸಿದ್ರೂ ಹಾಕೋರಿ, ಬಿಡ್ಬೇಡ್ರಿ. ಏನಾರ ಮಾಡ್ಕೋರಿ ಮಾಮ, ಹಾಕೋರಿ ಬಿಡಾರ ಬಿಡ್ರಿ. ಏನ್ರಿ ನಿನ್ನೆ ಎಗ್ರೆಸ್ ಅಂಗಡಿ ಮುಂದೆ ನಿಂತು ಬಿಟ್ಟಿದ್ರಿ? ಹುಚ್ಚ, ನಿನ್ನ ಕಾಲ ಏನು ಸಾಕಾಗ್ಯದ ಮರಾಯ. ಅಲ್ಲ, ಬಜಿ ಅಂಗಡಿ ಮುಂದೆ ನಿಂತೀನಿ, ಎಗ್ರೆಸ್ ಅಂಗಡಿ ಮುಂದೆ ನಿಂತೀಯಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಯಾರ್ದಾರ ಮರ್ಯಾದೆ ಕಳೆಯಪ್ಪ ನೀನು. ನಂದ ಕರ್ಮದ. ಅಲ್ಲ, ಸಂಕಷ್ಟ ದಿನ ಎಂಥದ್ದು ಮಾತಾಡ್ತೀನಿ ನೋಡು ಗುಂಡಾನ ನೀನು. ನೋಡಿದ್ರು ಏನನ್ಲಿಕ್ಕಿಲ್ಲ. ಅಲ್ರಿ ಸರ, ಅಂದಂಗೆ ನಿಮಗೆ ಮೊನ್ನೆ ಡಾಕ್ಟ್ರು ಕರೆದು ತಿನ್ಬೇಡ ಅಂದಾರ. ಮತ್ತು ಬಜಿ ಅಂಗಡಿ ಮುಂದಾರ ಯಾಕೆ ನಿಂತಿರ್ತೀರಿ? ಇಷ್ಟು ತೆಳಗಿತ್ತೀರಿ, ಇಷ್ಟು ಕೆಮ್ಮುತ್ತೀರಿ ಅಂದ್ರೂ ನೀವು ಕರೆದು ತಿನ್ನೋದು ಬಿಡಂಗಿಲ್ಲ ನೋಡ್ರಿ ಒಟ್ಟ. ಹಂಗೇನಿಲ್ರಿ. ಅಲ್ರಿ ನಾನು ನೋಡ್ತೀನಿ ರೀ ಯಾವಾಗಲೂ ವಡಪಾವು, ಬಜಿ, ಪುರಿ, ಸಮೋಸ ಇಂಥವೇನ್ರ ದಿನ ಬೇಕಾೇನ್ರಿ ನಿಮಗೆ? ಅಬ್ಬಾ ಬಾಂಡ್ಲಿ ಮಾಮ, ಇದ್ಲಿ ಮಸಿಗೆ ಬುದ್ಧಿ ಹೇಳ್ತಂತ. ನಿಮ್ಮದೇನು ಗೊತ್ತಿಲ್ಲನ್ರಿ ನನಗೆ. ಅವತ್ತು ಎಮ್.ಆರ್ ಹೋಟೆಲ್ನಾಗ ಮೂಗೆರ್ಸೋತ ಒಂದು ಪ್ಲೇಟ್ ಪರಿ ಬರ್ತಾ ಬೆಳಿತೀರಿ ಪುರಿ. ಒಟ್ಟ ನನ್ನ ಕಡೆ ಒಳ್ಳೆ ನೋಡ್ಲಾರ್ದಂಗೆ ಈಗ ಅವ್ರಿಗೆ ಹೇಳಿಗತ್ತಾರ ಏನು ದೊಡ್ಡ ಬಾರಿ. ಒಟ್ಟು ನಿನಗೆ ಎಲ್ಲರಿಗೆ ಏನ್ರ ಅನ್ನಬೇಕು ಅನ್ಕೊಂಡಪ್ಪ. ನಾನು ಅದೇ ಅನ್ಬೇಕಂದಿದ್ದೆ ನೋಡ್ರಿ. ನನಗೊಂದು ಏನ್ರ ಅಂದ್ಬಿಡಪ್ಪ ಗುಂಡಣ್ಣ, ನನಗರ ಯಾಕೆ ಬಿಡ್ತಿ? ಇಲ್ರಿ ಮಾಮ, ಅವರು ಹಂಗಿದ್ದಾರ್ರಿ, ಹಂಗೆ ಮಾಡ್ತಾರ, ಅದಕ್ಕೆ ಅಂತೀನ್ರಿ. ನೀವೇನು ಬಿಡ್ರಿ, 4 ಬಿಸಿ ಭಕ್ರಿ ಇಡ್ಲಿ ಒಲಿ ಮೇಲಿನ ಸಪ್ಪನ್ ತವ್ವಿ ಅಗಸಿ ಪುಡಿ ಹಾಕೊಂಡು ಬಡ್ದು ಹೊರಗೆ ಬಿದ್ರಿ ಅಂದ್ರೆ ಹೊರಗಿಂದ ಏನೂ ತಿನ್ನಂಗಿಲ್ರಿ. ನಿಮಗೆ ಯಾಕೆ ಅನ್ಲಿರಿ ನಾನು? ನೀ ಏನು ಹೊಗಳ್ತೀಯೋ ತೆಗಳ್ತೀಯೋ ಒಂದು ಗೊತ್ತಾಗಲ್ಲಪ್ಪ ಗುಂಡಣ್ಣ. ಇದ್ರಾಗ ಅಂದ್ಬಿಟ್ಟು ನೋಡು, 4 ಬಕ್ರಿ ಬಡಿತೀನಿ ಅಂತೇಳಿ. ಗುಂಡಣ್ಣರು ಹಿಂಗೆ ಎಲ್ಲರಿಗೆ ಕಾಲು ಎಳ್ಕೋತ ಕಾಮಿಡಿ ಮಾಡ್ಕೋತ ಮಾತಾಡ್ತಾರಲ್ರಿ, ಅದು ಭಾಳ ಇಷ್ಟ ನೋಡ್ರಿ ನನಗೆ. ಅವ್ರು ಇರ್ಲಿಲ್ಲ ಅಂದ್ರೆ ಏನೋ ಒಂಥರ ವಾಕಿಂಗ್ ಮಾಡ್ಲಿಕ್ಕೆ ಮನಸ್ಸೇ ಬರಂಗಿಲ್ರಿ. ಥ್ಯಾಂಕ್ಸ್ ರೀ ಸರ. ಆದ್ರೆ ನೀವು ಸ್ವಲ್ಪ ಅವು ಕೂದಲ ಈ ಕಡೆ ಮರ್ಯಾಗ ಒಂಚೂರು ಇಕ್ಕೊಂಬರ್ರಿ. ದಿನ ಒಂದೇ ಕಡೆ ನೋಡಿ ಬೇಸರ ಆಗ್ಯದ್ರಿ ನಮಗೂ. ನೋಡ್ರಿ ಚಲೋ ಗುಂಡಣ್ಣ ಅಂದ್ರಲ್ಲ, ನಿಮಗೂ ಬಂತು ನೋಡಿ ಈಗ ದಾಳಿ. ಅವರು ಯಾರಿಗೆ ಬಿಡಂಗಿಲ್ಲ ಬಿಡ್ರಿ, ಎಲ್ಲರಿಗೆ ಹಂಗೆ ಅಂತಾರ. ಹೋಗ್ಲಿ ಬಿಡಪ್ಪ. ನಮ್ಗೆ ಇಷ್ಟೆಲ್ಲ ನೀ ಕಾಲು ಹೇಳ್ತಿ ಅಂದ್ರು ನೀವು ಬರಲಿಲ್ಲ ಅಂದ್ರೆ ಕರೆಗೂ ನಮಗೂ ಮನಸ್ಸ ಬರಂಗಿಲ್ಲ ಗುಂಡಣ್ಣ. ಅಂದಂಗೆ ಏನಾಯ್ತಪ್ಪ, ನೀನು ಹೆಂಡ್ತಿ ಅಲ್ಲಿ ಭಾರಿ ದೊಡ್ಡ ಪ್ರಮಾಣದಾಗ ಆಟ ಆಡ್ಲಿಕ್ಕೆ ಬಿಡಪ್ಪ. ಏನು ರೊಕ್ಕನೇ ರೊಕ್ಕ ಬಿಡು ಈಗ ಮನೆ ತುಂಬ ಗುಂಡಣ್ಣಂದು. ನೋ ಮರ, ಯಾರೋ ಮೊನ್ನೆ 1 ಲಕ್ಷ ರೂಪಾಯಿ ಕೊಟ್ರಲ್ಲ ಬಹುಮಾನವಾಗಿ. ಭಾರಿ ಆಯ್ತು ಬಿಡು. ಸುಂದ್ರ ಎಲ್ಲೋದ್ರೂ ಗೆದ್ದು ಬರ್ತಾಳ ಗುಂಡಣ್ಣ ಕರೆಗೂ. ಹೌದ್ರಿ ಮಾಮ, ಚಲೋ ಆಡ್ಲಿಕ್ಕತ್ತಾಳ್ರಿ. ಆದ್ರೆ ಮನ್ಯಾಗನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕತ್ತದ್ರಿ. ಹೌದೌದ್ರಿ, ಮನ್ಯಾಗ ಪ್ರಾಬ್ಲಮ್ ಆಗ್ಲಾರ್ದ ಎಂತ ಮಾತ್ರಿ. ಇಲ್ಲಿ ಬಂದಾಗ ನಮ್ಗಿಷ್ಟು ನಗಿಸಿ ಕಾಮಿಡಿ ಮಾಡಿ ತಾವೊಂದಿಷ್ಟು ನಕ್ಕು ಕಾಲು ಎಳೆದು ಹೋಗ್ತಾನಲ್ರಿ. ಆದ್ರೆ ಮನ್ಯಾಗ ಅವನ ಪರಿಸ್ಥಿತಿ ಬೇರೆನೇ ಅದ ರೀ. ಎಷ್ಟು ಸಂಭಾಳಿಸ್ತಾನ್ರಿ. ನಿನ್ನೆ ಹೋಗಿದ್ದೆ ರೀ ಮನೆ ಕಡೆ. ನಾ ಒಳಗೆ ಬರಲಿಲ್ಲ ಗುಂಡಣ್ಣ, ಬಂದಿದ್ದೆ. ನಿಮ್ಮ ಅಮ್ಮ ಅನ್ಲಿಕ್ಕತ್ತಿದ್ರಲ್ಲ, ನಿಮ್ಮ ಅವ್ವರು ನಿಮಗೆಲ್ಲ ಬೈಲಿಕ್ಕತ್ತಿದ್ರಲ್ಲ ಸುಂದ್ರಿ ಬಗ್ಗೆ. ಹಂಗೆ ಕೇಳ್ಕೊಂಡು ವಾಪಸ್ ಬಂದೆ ಸಿಟಿಗೇರದ ಅಂತೇಳಿ. ಕರೆಗೂ ಭಾಳ ಸಹಿಸ್ಕೋತಿ ಬಿಡಪ್ಪ ನೀನು. ಯಾಕಡೆ ತಾಯಿನೂ ಸಹಿಸ್ಕೋಬೇಕು, ಹೆಂಡ್ತಿನೂ ಸಹಿಸ್ಕೋಬೇಕು. ಗ್ರೇಟ್ ನೀನು. ಹೌದ್ರಿ, ಪಾಪ ಮುಂಜಾನೆ ಹುಡುಗರಿಗೆ ರೆಡಿ ಮಾಡಿ ನಾಷ್ಟ ಮಾಡಿಟ್ಟು ಪಲ್ಯ ಸಾರು ಇನ್ನೂ ಮಾಡಿಟ್ಟು ಹೋಗ್ತಾನಂತ. ಚಪಾತಿ ಬಕ್ರಿ ಒಂದು ಕೊಡ್ತಾರಷ್ಟೇ, ಉಳ್ಕಿದೆಲ್ಲ ಇವನೇ ಕೆಲಸ ಮಾಡಿ ಹೋಗ್ತಾನೆ. ಕರೆಗೂ ಗ್ರೇಟ್ ಅನಿಸ್ತದ್ರಿ ಗುಂಡಣ್ಣಂದು ಒಂದೊಂದ್ಸಲ ನನಗೆ. ಹೌದೌದ್ರಿ, ನಮ್ಗೆ ಒಂದು ಸ್ವಲ್ಪ ಮಾತಾಡೋ ಬಂದಾಗ ಸಿಟ್ಟು ಬಂದಂಗೆ ಆಗ್ತದ್ರಿ. ಆದ್ರೆ ಆಮೇಲೆ ಹೆಂಡ್ತಿ ಚೇರ್ಮನ್ ಇದ್ದಾಳ, ನಾ ಪಂಚಾಯತಿಗೆ ಹೋಗ್ಬೇಕು ಅನ್ನೋರಲ್ಲ. ಅಲ್ಲಿ ಹೋಗಿ ತಂದು ಏನು ಕಾರ್ಬಾರ್ ನಡ್ಸಂಗಿಲ್ರಿ.
ತನ್ನ ಮನಿ ಆಯಿತು ತನ್ನ ಡ್ಯೂಟಿ ಆಯಿತು ಆಯಿತು ಭಾಳ ಇದ್ರ ಪೂರ್ತೇಕ ಮಾತ್ರ ಭಾಳ ಹೆಮ್ಮೆ ಅನಿಸ್ತದ ಬಿಡ್ರಿ ನನಗೆ. ಹೌದೌದ್ರಿ, ಒಟ್ಟ ಸುಂದ್ರಿ ಕೆಲಸದಾಗ ಎದ್ರಾಗೂ ಭಾಗವಹಿಸ್ತಾನೆ ಬಿಡು. ಒಬ್ಬೊಬ್ರು ಹಂಗಿರಂಗಿಲ್ರಿ, ಸುಮ್ಮ ಹೆಂಡತಿ ನಿಂದ್ರಿಸಿರ್ತಾರ್ರಿ, ಎಲ್ಲ ತಾವೇ ಕಾರ್ಬಾರ್ ಮಾಡ್ತಿರ್ತಾರ. ಅಂಥದಿಲ್ಲ. ಆಮೇಲೆ ಹೆಂಡತಿ ಚೇರ್ಮನ್ ಅನ್ನೋ ಅಹಂಕಾರ ಇಲ್ಲ. ಇನ್ನು ನಾವಾರ ಆದಾಗ ಒಂದು ಸ್ವಲ್ಪ ಪಂಚಾಯತಿ ಕಡೆಯಾರ ಬರ್ತಿದ್ದ, ಬರೋದು ಮಾಮಾರ ಮನಿ ಹಾಕ್ಸ್ಕೊಡ್ರಿ ಅಂತಿದ್ದ. ಈಗ ಹೆಂಡತಿ ಆಗಿಂದಂತರೂ ಸುಮ್ಮನೆ ಮನಿ ಹಾಕ್ಸ್ಕೊಂಡ್ರೆ ನಮಗೆ ಏನರ ಜನಗಳು ಅಂತಾರ ಅಂತೇಳಿ ಅದ್ರ ತಂಟೆಕ ಹೋಗೋಲಾಗ್ಯಾನ. ಅದ್ರ ಪೂರ್ತೇಕ ನನಗೂ ಭಾಳ ಇದು ಅನ್ನಿಸ್ತದ್ರಿಪ್ಪ ಅವನ ಬಗ್ಗೆ. ಥ್ಯಾಂಕ್ಸ್ ರೀ ಮಾಮಾರ, ಇಷ್ಟೆಲ್ಲ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಕ್ಕೆ 3 ಮಂದಿಗೂ 4 ಮಂದಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ನಾನು. ಏನದ ರೀ ಬಿಡ್ರಿ ಜೀವನದಾಗ, ಎಷ್ಟರ ಸಮಸ್ಯೆ ಇರಲಿ ರೀ ಮಾಮಾರ, ಬಂದು ಎಲ್ಲರ ಜೊತೆ 4 ಮಾತು ಮಾತಾಡಿ ನಕ್ಕೋತ ಇದ್ಬಿಟ್ರೆ ಎಲ್ಲರಿಗೆ ಖುಷಿ ಪಡಿಸಿ ಹೋಗ್ಬಿಡುದು ನೋಡ್ರಿ. ನಮಗೂ ರಗೂಡ್ 108 ಟೆನ್ಷನ್ ಇರ್ತಾವ್ರಿ. ಆದ್ರೆ ನಿಮ್ಗೆ ಕಾಲು ಎಳಿತೀನಲ್ಲ, ನಿಮ್ಗೆ ಸಿಟ್ಟು ಬರ್ತಿರ್ಬೋದ್ರಿ, ಅದು ಮನಸ್ಸಿಂದ ಮಾಡಿರಂಗಿಲ್ರಿ, ಸುಮ್ ಕಾಮಿಡಿ ಮಾಡ್ತೀನಿ ರೀ ಮಾಮ. ನಾನು ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು ಯಾರು. ನಿಮ್ಮ ಬಗ್ಗೆ ಯಾರೂ ತಪ್ಪು ತಿಳ್ಕೊಳಂಗಿಲ್ಲ ಹೇಳ್ರಿ ಗುಂಡಣ್ಣ. ಎಲ್ಲರಿಗೂ ಗೊತ್ತಾಗ್ಬಿಟ್ಟದ ನೀವು ಏನು ಮಾತಾಡ್ತೀರಿ ಅನ್ನೋದು. ನಮಗೂ ನೀವು ಹಂಗೆ ಮಾತಾಡಿದ್ರೇ ಇಷ್ಟ ನೋಡ್ರಿ. ಥ್ಯಾಂಕ್ಸ್ ರೀ ಸರ್. ನಾವು ಎಲ್ಲರೂ ಕೂತ್ ನೋಡ್ತೀವಿ ಬಿಡ್ರಿ ಪ್ರೋಗ್ರಾಮ್. ನಿಮ್ಮ ಮನೆಯವ್ರದ್ದು ಭಾರಿ ಚಂದ ಬರ್ಲಿಕ್ಕತ್ತದ್ರಿ, ಭಾರಿ ಕಾಮಿಡಿ ಮಾಡ್ತಾರೆ ಅವರು ನಿಮ್ಮಂಗೆ ನೋಡ್ರಿ, ಚಂದ ಮಾತಾಡ್ತಾರ. ಆಮೇಲೆ ಆಟನೂ ಕರೆಕ್ಟಾಗಿ ಆಡ್ತಾರ. ಹಂಗೆ ಇರ್ಬೇಕ್ರಿ ಅಂತಲ್ಲಿ ಆಟ ಆಡ್ಲಿಕ್ಕೆ ಹೋದಾಗ ಹಿಂಗೆ ಕೂತ್ರೆ ನಡೆಯಂಗಿಲ್ರಿ ಅಲ್ಲಿ. ಅವರು ತಮ್ಮ TRP ಸಂಬಂಧ ಅವ್ರು ಇದು ಮಾಡ್ತಾರ. ನೋಡಿದ್ರೇನ್ರಿ ಸರ್, ಅವಾಗ ಬಂದು ಕಿವಿಯಾಗಿ ಹೇಳ್ತಿರ್ತಾರಲ್ರಿ, ಅದು ಹಿಂಗೆ ಮಾತಾಡ್ಸ್ರಿ ಅಂತೇಳಿ ಹೇಳ್ತಿರ್ತಾರೆ ಅವರು. ಭಾಳ ಚಂದ ಹೊಂಟದ ಬಿಡ್ರಿ ಪ್ರೋಗ್ರಾಮ್. ಎಲ್ಲರ ಮನ್ಯಾಗೂ TV ಒಳಗೆ ಅದೇ ಹಚ್ಚಿರ್ತಾರೆ ನೋಡ್ರಿ. ಹೌದೌದ್ರಿ, ಚಂದ ಬರ್ಲಿಕ್ಕತ್ತದ್ರಿ ಪ್ರೋಗ್ರಾಮ್. ನಮ್ಮ ಮನ್ಯಾಗಂತ್ರೂ ಸಂತೆನ ಅದೇ ರೀ. ಮತ್ತು ಇನ್ನೊಂದು ಮ್ಯಾಚ್ ಆಗ್ತಾರಲ್ರಿ ರಿಪೀಟು, ಅದನ್ನು ನೋಡ್ತಾರ್ರಿ. ಮಾಡ್ತಾಳ್ರಿ ಮಾಮ. ಏನೋ ಒಂದು ಆಡ್ತೀನಿ ಅಂತೇಳಿ ಇಷ್ಟಪಟ್ಟು ಹೋಗ್ಯಾಳ್ರಿ. ಅಲ್ಲಿ ಹೋದ್ಗನೆ ಅವಾಗ ಬಾ ಇವಾಗ ಬಾ ಅಂದ್ರೆ ಹೆಂಗಾತದ ಹೇಳ್ರಿ. ನಮ್ಮ ಅವ್ವರು ಒಂದು ಸ್ವಲ್ಪ ಸಿಟ್ಟಿಗೆ ಇರ್ತಾರ್ರಿ, ಜಲ್ದಿ ಕರೆಸು, ಎಷ್ಟು ದಿನ ಕಳಿಸ್ತಿ ಅಂತೇಳಿ. ಅಲ್ಲಿ ಇರ್ಲಿಕ್ಕೆ ಅದು ವ್ಯವಸ್ಥೆ ಚಲೋ ಮಾಡ್ಯಾರಂತ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದಕ್ಕೆ ನಿನ್ನೆ ಅಂದ್ಲರಿ ಬಂದು ಸುಮ್ಮನೆ ಭಾಳ ದಿನ ಆಗ್ತದ ಅರ್ಧಕ್ಕೆ ಬಿಟ್ಟು ಅಂತ. ಇರಲಿ ಆಟ ಆಡಿ ಬಾ ಅಂತೇಳಿನ್ರಿ. ಮತ್ತು ಅವ್ರು ಬರ್ತೀನಿ ಅಂದ್ರೂ ನೀ ಕರ್ಸ್ಕೊಬೇಡ ಗುಂಡಣ್ಣ. ಇಂಥ ಅವಕಾಶ ಯಾರಿಗೂ ಸಿಕ್ಕಿರಂಗಿಲ್ಲ, 10 ಸಿಗ್ತದ. ಅದು ನಮ್ಮಂಥ ಹಳ್ಳಿ ಊರಾಗ ಒಬ್ರು ಹೋಗ್ಯಾರ ಅಂದ್ರೆ ಭಾಳ ಹೆಮ್ಮೆ ಅನಿಸ್ತದ. ನಿಮ್ಮ ಅವ್ರಿಗೇನೆ ನೀ ತಿಳಿಸಿ ಹೇಳು, ಹಂಗೆ ಕರ್ಸ್ಕೊಳ್ಳೋದು ಮಾಡ್ಬೇಡ, ಪೂರ್ತಿ ಆಟ ಆಡೇ ಬರಲ್ರಕ್ಕ ಅವರು. ಹ್ಞೂ ರೀ ಮಾಮ, ನಾನು ಅದೇ ಅಂತೀನಿ ರೀ, ಹೋಗ್ಯಾಳ ಅಂದ್ರೆ ಆಟ ಮುಗಿಸ್ಕೊಂಡೆ ಬರಳಕ್ಕಂತ. ಆದ್ರೆ ನಮ್ಮ ತಂಗಿ ಒಂದು ಫೋನ್ ಮಾಡಿ ಏನರ ಹೇಳೋಣ ನಮ್ಮ ಅವ್ವ ತಲೆ ತಿಂತಾರಲ್ರಿ, ಅವ್ರು ಏನರ ಅನ್ಲಿಕ್ಕೆ ನಿಂತು ಬಿಡ್ತಾರೆ. ಅವರು ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಇಂಥವೆಲ್ಲ ಗೊತ್ತಿರಂಗಿಲ್ಲ, ಅದಕ್ಕೆ ಅಂತಿರ್ತಾರೆ ಗುಂಡಣ್ಣ, ನೀನೇ ಸಂಭಾಳಿಸು. ಹಾಂ ರೀ ಮಾಮ, ನಾನು ಅದಕ್ಕೆ ತಿಳಿಸಿ ಹೇಳ್ತೀನಿ ರೀ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.